ಚಂದನ್ ಗೌಡ ಅನ್ನೋರ ಮೇಲೆ ಒಂದು 50 ಲಕ್ಷವನ್ನು ತೊಗೊಂಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಸೊ ಆ ಆರೋಪನ ಮಾಡಿದಂಥವ್ರು ಅಂದರೆ ನಮ್ಮ ಜೊತೆ ಇದ್ದಾರೆ, ಅಂದರೆ ಸುಮಂತ್ ಅಂತ ಇನ್ನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತು ಇನ್ನೊಬ್ಬ ಯೂಟ್ಯೂಬರ್. ಇವತ್ತು ವಿಚಾರಣೆ ಇತ್ತು ಸ್ಟೇಷನಲ್ಲಿ, ಏನೆಲ್ಲ ಆಯಿತು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನೀವು ಅವ್ರ ಪರ ವಕೀಲರು ನರೇಶ್ ಅಂತ. ಸೊ ಏನೆಲ್ಲ ಆಯಿತು ಸರ್ ಡಿಸ್ಕಷನ್? ಈಗ ಆರೋಪ ಮಾಡಿದರು, ಸೊ ಆರೋಪ ಮಾಡಿದ್ರು ಅದೇ ಸ್ಟ್ಯಾಂಡಲ್ಲಿ ಇದ್ದಾರಾ ಅಥವಾ ಯಾವ ಥರ ಆಗಿದೆ ಇವಾಗ ಕೇಸ್? ಸುಮಂತ್ ಒಬ್ಬ ಸೊಸೈಟಿಯಲ್ಲಿ ವಿಸಿಲ್ ಬ್ಲೋವರ್ ಆಗಿ ಅವನೊಂದು ಆಪಾದನೆ ಮಾಡಿದ್ದಾನೆ, ಅಂದರೆ ಒಂದು ಇಶ್ಯೂ ರೈಸ್ ಮಾಡಿದ್ದಾನೆ, ಕ್ವಶನ್ ರೈಸ್ ಮಾಡಿದ್ದಾನೆ ಕಂಪ್ಲೇಂಟ್ಗೆ. ಅದಕ್ಕೆ ಇವತ್ತು ಸ್ಟ್ಯಾಂಡ್ ಆಗಿದ್ದಾನೆ ಅವನು. ಅದಕ್ಕೆ ಪೂರಕವಾಗಿ ಏನು ದಾಖಲೆ ಅವನಿಗಿದೆ ಅದು ಕೊಟ್ಟಿದ್ದಾನೆ ಇವತ್ತು. ಅಂದರೆ ಇವಾಗಲೂ ಅವರು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ, ಅಂದರೆ ಮೀನ್ಸ್ ಅವರು 50 ಲಕ್ಷ ತೊಗೊಂಡಿದ್ದಾರೆ ಅಂತ ಯಾವ ರೀತಿ ಆರೋಪ ಅದು? ಅವರು 50 ಲಕ್ಷ ತೊಗೊಂಡಿದ್ದಾರೆ ಅಂತ ಯಾವ ವಿಡಿಯೋದಲ್ಲೂ ಹೇಳೇ ಇಲ್ಲ. ಅದು ಬೇರೆಯವ್ರ ಪರ್ಸೆಪ್ಷನಲ್ಲಿ ಆ ಥರ ಕಂಪ್ಲೇಂಟ್ ಆಗಿರೋದು ಬಿಟ್ಟರೆ, ಸುಮಂತ್ ಅವ್ರು ಹೇಳಿರೋದು 50 ಲಕ್ಷ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ದಾರೆ ಅವರು. ಅವ್ರು ಇದಕ್ಕಿಂತ ಮುಂಚೆ ಆ ವಿಡಿಯೋದಲ್ಲೇ ಹೇಳಿದ್ದಾರೆ, ನನಗೆ ಈ ಥರ ಆಫರ್ ಬಂದಿದೆ, ಧರ್ಮಸ್ಥಳ ಟೂಲ್ ಕಿಟ್ ಏನು ನಡೀತಾ ಇದೆಯಲ್ಲ, ಧರ್ಮಸ್ಥಳ ವಿರುದ್ಧವಾಗಿ ನಾನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದರ ಪರವಾಗಿರೋರು ಒಬ್ಬ ಯೂಟ್ಯೂಬರ್ ಒಬ್ಬ ಅವ್ನಿಗೆ ಆಫರ್ ಮಾಡಿದ್ದಾರೆ, ಧರ್ಮಸ್ಥಳ ವಿರೋಧವಾಗಿ ಮಾತಾಡೋ ನೀನು, ನಿಂಗೆ ದುಡ್ಡು ಕೊಡ್ತೀನಿ, ಉಳಿಸ್ಕೊಳ್ತೀನಿ, ಧರ್ಮಸ್ಥಳದಲ್ಲಿ ಉಳ್ಕೊಳ್ಳೋಕೆ ಇದು ಮಾಡ್ತೀನಿ. ಇವಾಗೇನೋ ಮೊನ್ನೆ ಧರ್ಮಸ್ಥಳದಲ್ಲಿ ಯಾರೋ ಹಲ್ಲೆ ಆಗಿರೋದಕ್ಕೆ, ಅವ್ರು ಯೂಟ್ಯೂಬಲ್ಲಿ ಹಲ್ಲೆ ಆಗಿರೋದಕ್ಕೆ ಕ್ಯಾಮ್ರಾ ಕೊಡಿಸಿದ್ದಾರೆ, ನೀನು ಬಂದಿದ್ರೆ ನಿಂಗೆ ಈ ಥರ ಹೊಸ ಕ್ಯಾಮ್ರಾ ಕೊಡ್ಬೋದಾಯ್ತಲ್ಲ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ಸುಮಂತ್ ಅವರು ಯೋಚನೆ ಮಾಡಿ ಒಂದು ಹಿಂದೂ ಕ್ಷೇತ್ರಕ್ಕೆ ಟಾರ್ಗೆಟ್ ಮಾಡ್ತಾರೆ, ಇದು ಖಂಡಿತ ಇದು ಟೂಲ್ ಕಿಟ್ ಇದು. ಈ ಥರ ಯೂಟ್ಯೂಬರ್ಗೆ ಏನಕ್ಕೆ ದುಡ್ಡು ಕೊಡ್ತಾರೆ ಇವರು, ಏನಕ್ಕೆ ಕ್ಯಾಮ್ರಾ ಕೊಡಿಸ್ತಾರೆ, ಎಲ್ಲಿಂದ ಬರ್ತದೆ ಇಷ್ಟು ಜನ ಯೂಟ್ಯೂಬರ್ಸ್ಗೆ ದುಡ್ಡು ಅಂದ್ಬಿಟ್ಟು ಅದನ್ನು ವಿಸಿಲ್ ಬ್ಲೋವರ್ ಆಗಿ ಅವರು ಒಂದು ಒಪಿನಿಯನ್ ಹೇಳಿರೋದು ಅವರು ಅದನ್ನು. ಸೊ ಅಂದರೆ ಇವರು ಏನು ಅಭಿ ಅವರು ಅಂತ ಯಾರೋ ವ್ಯಕ್ತಿ ಹೇಳಿದಾರೋ, ಸೊ ಆ ಒಂದು ಮಾತಿನ ಮೇಲೆ ಭದ್ರಾಗಿ ಆರೋಪ ಮಾಡಿರೋದು. ಖಂಡಿತ ಹೌದು. ಸೊ ಅಂದರೆ ಅವ್ರಿಗೆ ಕ್ಯಾಮ್ರಾ ಕೊಡ್ತಿರೋದು ನಿಜನಾ? ಹೌದು. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಕ್ಯಾಮ್ರಾ ಕೊಡ್ಸಿದ್ದಾರೆ ಅಂತಂದರೆ, ಕ್ಯಾಮ್ರಾ ಯಾರು ಕೊಡ್ಸಿದ್ದಾರೆ, ಏನು ಕೊಡ್ಸಿದ್ದಾರೆ ಹೇಳ್ಬೋದಾ? ಏನಾಗುತ್ತೆ ಸರ್, ಒಂದು ಕೇಸ್ ಅಂದರೆ ಇದು ಅಭಿ ಯಾರಿದ್ದಾರೆ ಇವತ್ತು SIT ಇನ್ವೆಸ್ಟಿಗೇಷನ್ ನಡೀತದೆ ಅವ್ರದ್ದು, ಮತ್ತು ಇದಾಗಿರೋದು ಕನ್ವರ್ಸೇಷನ್ ಆಗಿರೋದು. ಸೊ ಅಭಿಯವರೇ ಹೇಳ್ಕೊಂಡಿರೋಂಗೆ ನಾವು ನಂಬಲೇಬೇಕಾಗುತ್ತಲ್ವ, ನಾವು ಅಭಿನ ನಂಬಲೇಬೇಕಲ್ವಾ? ಇದುವರೆಗೂ ಯುನೈಟೆಡ್ ಮೀಡಿಯಾದಲ್ಲಿ ಹಂಗಾರೆ ಸಬ್ಸ್ಕ್ರೈಬರ್ ಹಂಗಾರೆ ನಂಬಾರ್ದು, ಹಂಗಂದ್ರೆ ಜನ ಇದುವರೆಗೆ ಏನು ತೋರಿಸಿದ್ದಾರೆ ಅವರು ಆ ಮೀಡಿಯಾದಲ್ಲಿ ನಂಬಲೇಬಾರ್ದು ಅವರು. ಕರೆಕ್ಟ್ ಅಲ್ಲ? ಇದೇ ಸುಜಾತಾ ಭಟ್ ವಿಷಯದಲ್ಲೂ ಕೂಡ ಅವರೇ ಹೋಗ್ಬಿಟ್ಟು ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ಅವರು ಈ ಥರ ಅನನ್ಯ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಇದೇ ಅಭಿಯವರವ್ರು ಹೇಳ್ತಾರಲ್ಲ, ಅಮ್ಮ ಇಲ್ಲಮ್ಮ ಮಾತಾಡಿ ಅಮ್ಮ ಅಂತ ಎದುರಿಸ್ತಾರಂತ ಒಂದು ವಿಡಿಯೋ ಕೂಡ ಇದೆ, ನಾನು ಗಮನಿಸಿದ್ರೆ ಇದಿದೆ. ಸೊ ಯಾವುದು ನಂಬಾರ್ದು ಹಂಗಂದ್ರೆ? ಅಲ್ಲ, ನಾನು ನಂಬಾರ್ದು ಅಂತ ಹೇಳಿಲ್ಲ ಸರ್. ಯಾರ್ದೋ ಒಬ್ಬ ಮಾತನ್ನ ಕೇಳಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಗೊತ್ತಿಲ್ಲದೇನೆ ಅಲಿಗೇಷನ್ ಮಾಡೋದು ತಪ್ಪಲ್ವಾ? ಇಲ್ಲ, ಆ ಥರ ಅಲ್ಲ. ಸೊಸೈಟಿಲಿ ಇನ್ನು ತುಂಬ ಜನ ಇವ್ರಿಗೆ ಏನು ಬಂದಿದೆ, ಕಮೆಂಟ್ಸ್ ಬಂದಿದೆ, ಆ ಥರ ಇವ್ರಿಗೆ ಹೇಳಿದ್ದಾರೆ. ಎಲ್ಲರ ಒಟ್ಟಾರ ಅಭಿಪ್ರಾಯ ಆಗಿ ಒಂದು ಧ್ವನಿ, ಸಮಾಜದ ಒಂದು ಧ್ವನಿ ಆಗಿದ್ದಾರೆ ಸುಮಂತ್ ಅವರು ಬಿಟ್ಟು. ಓಕೆ, ಇವಾಗ ಸೊ ಸಪೋಸು ಈಗ ಅವ್ರಿಗೆ ಒಂದು ಇದಾಗಿದೆ, ಅಂದರೆ ಅವರ ಇಮೇಜು ಡ್ಯಾಮೇಜ್ ಆಗಿದೆ. ಯಾಕೆಂದರೆ ಅವ್ರದ್ದು ಯಾವುದೋ ಒಂದು ವ್ಯೂವರ್ಸ್ ಇದ್ದರು, ಪ್ಲಸ್ ಅವ್ರದ್ದೊಂದು ಬಿಸ್ನೆಸ್ ಇತ್ತು. ಎಸ್ಪೆಷಲಿ ಬಿಸ್ನೆಸ್ಗೆ ಏನಾದರೂ ಡ್ಯಾಮೇಜ್ ಆದರೆ ಕಸ್ಟಮರ್ಸ್ ಬರೋದಿಲ್ಲ. ಈ ಬಟ್ಟೆ ಅಂಗಡಿನ ಈ ರೀತಿ ಮಾಡಿದ್ದ, ಸೊ ಒಂದಿಷ್ಟು ಕನ್ಫ್ಯೂಷನ್ ಬಂದಾಗ ಸೊ ಅವ್ರಿಗೆ ಬಿಸ್ನೆಸ್ಸಲ್ಲಿ ನಷ್ಟ ಆಗುತ್ತೆ. ಸೊ ಆ ನಷ್ಟದ ಮೇಲೆ ಅವ್ರೇನಾದ್ರು ಸಪೋಸ್ ಮುಂದಿನ ಕೇಸ್ ಹಾಕಿದ್ರೆ ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ? ಸರ್, ಒಬ್ಬ ಲಾಯರ್ ಆಗಿ ಹೇಳ್ತೀನಿ, ಸುಮಂತ್ ಹೇಳಿರೋದು ಡಿಫಾಮೇಷನ್ ಆಗಲ್ಲ ಆ್ಯಕ್ಚುಲಿ. ಅದು ಓಕೆ, ಅದು ಪರ್ಸೆಪ್ಷನ್, ಅದು ಡಿಫಾಮೇಷನ್ ಆಗಲ್ಲ. ಹೆಂಗೆ ಲಾಸ್ ಆಗುತ್ತೆ ಅವ್ರಿಗೆ? ಅಲ್ಲ, ಅವ್ರು ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ, ಅಂದರೆ ಈಗ ನನಗೆ ಇಮೇಜ್ ಡ್ಯಾಮೇಜ್ ಆಗೋದ್ರಿಂದ ನನ್ನ ಬಿಸ್ನೆಸ್ ಲಾಸ್ ಆಗುತ್ತೆ. ನಾನು ಇದಕ್ಕೆ ಅಗ್ರಿ ಆಗಲ್ಲ ಒಬ್ಬ ಲಾಯರ್ ಆಗಿ. ನಾನು ಮುಂದಿನ ದಿನದಲ್ಲಿ ನೋಡೋಣ ಸರ್ ಅದ್ರ ಬಗ್ಗೆ. ಸರ್, ಒಂದು ವೇಳೆ ಅವರೇನಾದ್ರು ಮುಂದಿನ ಅಂತ ಹೋದ್ರೆ ಇವರಲ್ಲಿ ಎವಿಡೆನ್ಸ್ ಇದೆಯಾ ಸರ್, ಅಂದರೆ ಮೀನ್ಸ್ ಸಬ್ಮಿಟ್ ಮಾಡಲಿಕ್ಕೆ? ಸುಮಂತ್ ಅವ್ರು ಇವಾಗೂ ಅದೇ ಹೇಳ್ತಾರೆ, ಸತ್ಯದ ಪರವಾಗಿ ನಿಂತ್ಕೊಳ್ತೀನಿ ಅಂತ. ಅವ್ರ ಕೇಸ್ ಹಾಕ್ದಾಗ ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕಲ್ಲ, ದರ್ ಇಸ್ ನೋ ಆಪ್ಷನ್ ಫಾರ್ ಸುಮಂತ್ ಅಲ್ಲ. ಓಕೆ, ಅವ್ರು ನಾಳೆ ಕೋರ್ಟ್ಗೆ ಹಾಕಿದಾಗ ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕಲ್ಲ, ಹಂಗಾಗಿ ಮಾಡ್ತಾರೆ ಬಿಟ್ಟರೆ ಇವರೇ ಹೋಗಿ ಇನ್ನೊಂದು ಕೇಸ್ ಹಾಕ್ತಾರೆ ಅಂತ ಹಾಕೋಕ್ಕಾಗಲ್ಲ. ಅಂದರೆ ಇವ್ರ ಕಡೆಯಿಂದ ಇನ್ನು ಯಾವುದೇ ರೀತಿ ಅವರಿಗೆ ಇದಾಗೋದಿಲ್ಲ, ಅಂದರೆ ಮೀನ್ಸ್ ನೆಕ್ಸ್ಟ್ ಮುಂದುವರಿ ಅಂತದಾಗಲಿ ಕೇಸು, ಅಂದರೆ ಮುಂದೆ ಹೋಗೋದಿಲ್ಲ ಕೇಸಲ್ಲಿ ಇವ್ರ ಕಡೆಯಿಂದ. ಪರ್ಸನಲ್ ಅಲಿಗೇಷನ್ ಮಾಡೋದಿಲ್ಲ. ಒಬ್ಬ ವಿಸಲ್ ಬ್ಲೋವರ್ ಆಗಿ ನಿಜವಾಗ್ಲೂ ಧರ್ಮಸ್ಥಳ ಟೂಲ್ ಕಿಟ್ ಏನಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಆಚೆ ತಗೊಬರ್ತೀನಿ ಅಂತಲೇ ಹೇಳ್ತಾರೆ ಈಗ ಸುಮಂತ್ ಅವರು. ಸರ್, ನಿನ್ನೆ ಅವ್ರು ಕಂಪ್ಲೇಂಟ್ ಕೊಡೋಕೆ ಬಂದಾಗ ಇವರು ಬಂದಿರಲಿಲ್ಲ. ಸೊ ನಾನು 3 ದಿನ ಟೈಮ್ ಕೊಟ್ಟಿದ್ದೇನೆ, ಅವರಿಗೆ ಕಾಲಾವಕಾಶ ಕೊಟ್ಟಿದ್ದೆ. ಅಷ್ಟರೊಳಗಡೆ ಇವ್ರು ಪ್ರೂವ್ ಮಾಡಬೇಕಿತ್ತು, ನಾನು 50 ಲಕ್ಷ ತೊಗೊಂಡಿರೋದು ನಿಜವೇ ಆಗಿದ್ರೆ ಅಷ್ಟರೊಳಗಡೆ ಪ್ರೂವ್ ಮಾಡಬೇಕಿತ್ತು, ನಾನು ಅವಕಾಶ ಕೊಟ್ಟಿದ್ದೆ. ಸೊ ಪ್ರೂವ್ ಮಾಡಲಿಲ್ಲ. ಸೊ ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಸೊ ಅಲ್ಲಿಗೂ ಬರ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ನೆನ್ನೆ ಏನಾಗಿದೆ, ಅದು ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಅವ್ರಿಗೆ, ಅಥವಾ ಸುಮಂತ್ ಮೇಲೆ ಅಪಪ್ರಚಾರ ಮಾಡ್ತಾ ಇರ್ಬೋದು. ಸುಮಂತ್ ನಾವು ಒಬ್ಬ ವಿಸಲ್ ಬ್ಲೋವರ್ ಆಗಿ ಇನ್ನೊಂದ್ಸತಿ ಸತ್ಯ ಹೇಳ್ತಾ ಇರಲಿ ಅಂತ ಎದುರಿಸೋದಕ್ಕೂ ಅದಾಗಿರ್ಬೋದು. ಘಟನೆ ನಡೆದಿರೋದೇನು, ಸ್ಟೇಷನಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬರಬೇಕಾಗಿತ್ತು. ಅದಾದಮೇಲೆ ನಮಗೆ ತಿರ್ಗಾ ಕಾಲ್ ಬಂತು. ನಮಗೆ ಮೇ ಬಿ ಬಂದೋಬಸ್ತ್ ಡ್ಯೂಟಿಗೆ ಹೋಗಿದ್ರು. ಮದ್ದೂರಲ್ಲಿ ಏನು ಇನ್ಸಿಡೆಂಟ್ ಆಗಿದೆ, ಮೇ ಬಿ ಇಲ್ಲಿ ಈ ಸ್ಟೇಷನಿಂದ ಹೋಗಿರ್ಬೋದು. ನಮಗೆ ಸ್ಟೇಷನ್ ಅವ್ರು ಹೇಳಿದ್ರು ಬಂದೋಬಸ್ತ್ ಡ್ಯೂಟಿಗೆ ಹೋಗ್ತಾ ಇದೀವಿ ಅಂತ ಹೇಳಿರೋದು. ಸ್ಟೇಷನ್ ಅವರು ಹೇಳಿದರೆ ನಾವು ಬರೋ ಅವಶ್ಯಕತೆ ಇರಲಿಲ್ಲಲ್ಲ. ಇವತ್ತು ಬರೋಕೆ ಹೇಳಿದರೆ ನಾವು ಬಂದ್ಬಿಟ್ಟು ಏನು ವಿಚಾರಣೆ ಎದುರಿಸ್ತಿದ್ದಾರೆ ಅವರು. ಆ ಕಂಪ್ಲೇಂಟ್ಗೆ ಏನು ಬೇಕೋ ಪೂರಕವಾದ ದಾಖಲೆಗಳನ್ನು ಒದಗಿಸಿದ್ದೀವಿ. ಸುಮಂತ್ ಅವ್ರನ್ನ ಒಂದಿಷ್ಟು ಮಾತಾಡ್ಸೋಣ. ಸುಮಂತ್ ಅವರು, ಆ್ಯಕ್ಚುಲಿ ನಿಮಗೆ ಮುಂಚೆ ನೀವು ನಿಮ್ಮದೇನು ಯೂಟ್ಯೂಬ್ ನಡೆಸ್ಕೊಂಡು ಹೋಗ್ತಾ ಇದ್ರಿ. ಸೊ ನೀವು ಕೆಲವರು ಒಂದು ವಾದ ಮಾಡ್ತಾರೆ, ಇವರು ತುಂಬ ಕಡಿಮೆ ಸಬ್ಸ್ಕ್ರೈಬರ್ ಇದ್ದರು, ಇವರು ದೊಡ್ಡವ್ರ ಮೇಲೆ ಏನಾದರೂ ಆರೋಪ ಮಾಡಿದ್ರೆ ನಾನು ಸ್ವಲ್ಪ ಬೆಳಿತೀನಿ, ವ್ಯೂಸ್ಗೋಸ್ಕರ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಸೊ ಇದಕ್ಕೇನು ಹೇಳ್ತೀರಾ? ಸರ್, ವ್ಯೂಸ್ಗೋಸ್ಕರ ಎಲ್ಲ ನಾನು ಮಾಡೋದೇ ಇಲ್ಲ. ಯಾಕಂತಂದರೆ ನನಗೆ ಯೂಟ್ಯೂಬು ಜಸ್ಟ್ ನನ್ನ ಫ್ಯಾಷನಿಂದ ಮಾಡ್ತಾ ಇರೋದು. ನನಗೆ ಹಿಂಗೆ ಆಗಬೇಕು ಅಂತ ಏನಿಲ್ಲ, ಆ ಥರ ಏನೂ ಇಲ್ಲ. ಯಾವ ವ್ಯೂಸ್ಗೋಸ್ಕರ ಮಾಡಿಲ್ಲ, ಏನು ಮಾಡಿಲ್ಲ. ಸೊ ಅಂದರೆ ಇವಾಗಲೂ ನಿಮ್ಮ ಆರೋಪ ಏನಿದೆಯೋ, ಸೊ 50 ಲಕ್ಷ ಹೇಗೆ ಬಂತು ಇವಾಗ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಮುಂಚೆನೇ ಆ ಥರ ಒಂದು ಬಂತು, ಪ್ರಿಸ್ಕ್ರಿಪ್ಷನ್ ಬಂತು, ಅಂದರೆ 50 ಲಕ್ಷ ಅವ್ರು ಕೊಟ್ಟಿದ್ದಾರೆ ಅನ್ನೋ ಥರ ಆರೋಪ ಮಾಡಿದ್ದಾರೆ ಅನ್ನೋ ಥರ. ಬಟ್ ಇವಾಗ ನೀವೇನು ಹೇಳ್ತಾರೆ, ನಾನು ಅದನ್ನು ಆರೋಪ ಮಾಡಿಲ್ಲ, ಬಟ್ ನಾನು 50 ಲಕ್ಷ ಹೇಗೆ ಬಂತು ಅಂತ ಕೇಳ್ತಾ ಇದ್ದೀನಿ ಅಂತ. ಸೊ ಈಗ ಆರೋಪ ಮಾಡೋದಕ್ಕೂ ಕ್ವಶನ್ ರೈಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಓಕೆ, ತಗೊಂಡಿದ್ದೇನೆ ಅನ್ನೋದಕ್ಕೂ ಹೆಂಗೆ ಬಂತು ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ.
ನಾನು ಯಾವುದೇ ವೀಡಿಯೋನ ಸೂಕ್ಷ್ಮ ಗಮನಿಸಿದ್ರೆ ಎಲ್ಲಿಂದ ಬಂತಪ್ಪ, ಇದೇ ಚಂದನಗೌಡರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಅವರ ಬಟ್ಟೆ ಅಂಗಡಿ ಓಪನಿಂಗ್ ಹೋಗಿದಾಗ ನಾನು ಎಷ್ಟಾಯಿತು ಅಂತ ಎಷ್ಟು ಹಣ ಆಯಿತು ಅಂತ ಕೇಳಿದಾಗ 45ರಿಂದ 50 ಲಕ್ಷ ಅಂತಂದರು. ಇದೇ ಚಂದನಗೌಡರು ಒಂದು MP ಎಲೆಕ್ಷನಲ್ಲಿ ಚೈನ್ ಹಣ ಮಾಡಿದ್ರು. ಇಷ್ಟು ಕಡಿಮೆ ಅವಧಿಯಲ್ಲಿ 40-50 ಲಕ್ಷ ದುಡ್ಡಿಲ್ಲ ಅಂತಂದ್ರು ಹೆಂಗೆ ಅಂತ ನಾನೊಂದು ಪ್ರಶ್ನೆ ಮಾಡಿದೆ, ಎಲ್ಲಿಂದ ಬಂತು ಅಂತ. ನಾನೊಂದು ವಿಸಲ್ ಬ್ಲೋವರ್ ಆಗಿ ಜನ ಕೇಳ್ತಾ ಇರೋದನ್ನ ನಾನು ಒಟ್ಟಿಗೆ ಸೇರಿಸಿ ಜನ ಎಲ್ಲರೂ ಸಾವಿರಾರು ಜನ ಕೇಳ್ತಾ ಇದ್ದಾರಲ್ಲ, ಹೆಂಗೆ ಬಂತಪ್ಪ ಚಂದನಗೌಡ್ರೆ ಅಂತೆಲ್ಲ ಸುಮಾರು ಜನ ಕೇಳಿದ್ದಾರೆ. ಚಂದನಗೌಡರು ದುಡ್ಡು ತೊಗೊಂಡಿದ್ದಾರೆ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ಅದನ್ನೆಲ್ಲ ಒಟ್ಟುಗೂಡಿಸಿ ನನಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಜನಕ್ಕೆ ಅಂದ್ಬಿಟ್ಟು ನಾನೊಂದು ಪ್ರಶ್ನೆ ಕೇಳಿರ್ತೀನಿ. ಆ ಪ್ರಶ್ನೆನ ಅವರು ಅದನ್ನು ಪರ್ಸ್ನಲಾಗಿ ತೊಗೊಂಡು ಆ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲ, ಇವಾಗ ಪ್ರಶ್ನೆ ಕೇಳಿದರೆ ಕರೆಕ್ಟ್, ನೀವು ಪ್ರಶ್ನೆ ಕೇಳೋ ಹೋಗ್ತಿದೆ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲೋ ಒಂದು ಕಡೆ ನಾನೇನೋ ಒಂದು ಕಾರ್ ಪರ್ಚೇಸ್ ಮಾಡಿದೆ, ನಾನೇನೋ ಒಂದು ಮನೆ ಪರ್ಚೇಸ್ ಮಾಡಿದೆ, ನಾನೇನೋ ಒಂದು ಬಟ್ಟೆ ಶಾಪ್ ಓಪನ್ ಮಾಡಿದೆ ಅಂದ ತಕ್ಷಣ ಸುಮ್ಮನೆ ನಿನಗೆ ಎಲ್ಲಿಂದ ಬಂದು ದುಡ್ಡು ಅಂತ ಅದನ್ನು ಬೇರೆ ಯಾವುದೋ ಒಂದು ವಿಷಯಕ್ಕೆ ಲಿಂಕ್ ಮಾಡಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ? ಸರ್, ಈ ವಿಚಾರದಲ್ಲಿ ಈಗ ನಮಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಆಗಿದೆ, ಅವರ ಪರ್ಸ್ನಲಾಗಿ ಯಾವುದು ಮಾತಾಡಬಾರ್ದು ಅಂತ. ಸೊ ಆ ಪರ್ಸ್ನಲಾಗಿ ಏನು ಈಗ ಅವರು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ, ಬೇಕಾದ್ರೆ ಅಡ್ವೊಕೇಟ್ ಹೇಳಿದ್ದಾರೆ ಕೇಳ್ಕೊಳ್ಳಿ. ಇದ್ರ ಬಗ್ಗೆ ಪರ್ಸ್ನಲಾಗಿ ಏನೂ ಹೋಗಬಾರ್ದು ಅಂತ ನಮಗೂ ವಾರ್ನಿಂಗ್ ಮಾಡಿದ್ದಾರೆ, ಅವ್ರಿಗೂ ವಾರ್ನಿಂಗ್ ಮಾಡಿದ್ದಾರೆ. ಪರ್ಸ್ನಲಾಗಿ ಹೋಗಲ್ಲ ಸರ್. ಅಲ್ಲ, ಅಂದರೆ ಕೆಲವು ಪ್ರಶ್ನೆ ಇಷ್ಟ. ಈಗ ನಿಮ್ಮ ಬಗ್ಗೆ ಅಂತಲ್ಲ, ನಿಮ್ಮ ಥರ ವ್ಯಕ್ತಿಗಳು ಇವಾಗ ಕೇಳಿ, ಇವಾಗ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ನ ನಾವು ಬಂದ್ಬಿಟ್ಟು ವಿಚಾರಣೆ ಎದುರಿಸಿದ್ದೀವಿ. ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಇದ್ದರೆ ಅವ್ರ ಹತ್ರ ಕೇಳ್ಕೊಳ್ಳಿ, ಯಾಕಂದರೆ ನಾನು ಮಾತಾಡಬಾರ್ದು. ಅದಕ್ಕೆ ನಾನು ಸ್ಟ್ರಿಕ್ಟ್ ವಾರ್ನಿಂಗ್ ಆಗಿದೆ. ದಯವಿಟ್ಟು ನಾವು ಪೊಲೀಸ್ನವ್ರು ಹೇಳಿದ್ದಕ್ಕೆ ನಾವು ಅದಕ್ಕೆ ಭದ್ರಾಗಿರಬೇಕು, ಅರ್ಥ ಮಾಡ್ತೀವಿ. ಅಲ್ಲ, ಯಾಕೆ ಅಂತ ನಾನು ಪ್ರಶ್ನೆ ರೈಸ್ ಮಾಡ್ತೀನಿ ಅಂದರೆ, ಸೊ ಇವತ್ತು ನೀವು ಈಗ ಹಿಂದೇಟ್ ಆಗ್ತಾ ಇದ್ದೀರೋ ಅಥವಾ ನೀವು ಬೇರೆ ನಿಮ್ಮ ಪ್ರಿಸ್ಕ್ರಿಪ್ಷನ್ ಬೇರೆ ಇತ್ತು, ಅವ್ರು ಬೇರೆ ಥರ ತಿರ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು, ಅದು ಬೇರೆ. ಬಟ್ ಇದೇ ಥರ ಇನ್ನು ಮುಂದೆ ಬೇರೆ ವ್ಯಕ್ತಿಗಳು ಬಂದು ನೀವು ಸರ್ ಹೇಳಿದ್ರು ವಿಜುವಲ್ ಬೇರಾಗಿ ಒಂದು ಪ್ರಶ್ನೆ ಮಾಡಿದ್ದಾರೆ ಅಂತ ಸುಮ್ಮನೆ ಬೇರೆಯವ್ರ ಮೇಲೆ ಆರೋಪ ಮಾಡಿ ಮತ್ತೆ ಯೂಟರ್ನ್ ನೋಡಿಕೊಂಡು ಜನರ ಮಧ್ಯೆ ಎಷ್ಟೋ ಒಂದು ಕನ್ಫ್ಯೂಷನ್ ಸೃಷ್ಟಿ ಮಾಡೋದು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಹೇಳಿ. ಸುಮಂತ್ ಅವ್ರು ಏನು ಯೂಟರ್ನ್ ತೊಗೊಂಡಿಲ್ಲ, ಸ್ಟಿಲ್ ಈ ಸ್ಟ್ಯಾಂಡ್ ಫಾರ್ ಈ ಸ್ಟೇಟ್ಮೆಂಟ್. ಓಕೆ, ಅವತ್ತೇನು ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ, ಬೇಕಾದ್ರೆ ಇನ್ನೊಮ್ಮೆ ನೀವು ನೋಡಿ, ಅವ್ರು ಅದರ ಹೇಳೇ ಇಲ್ಲ. ಸ್ಟಿಲ್ ಈ ಸ್ಟ್ಯಾಂಡ್ ಫಾರ್ ದಿ ಸ್ಟೇಟ್ಮೆಂಟ್. ಬಟ್ ಇವಾಗ ಅವರು ಒಪ್ಕೊಂಡಿದ್ದಾರೆ ಅಂದರೆ, ಈಗ ಅವ್ರೇನು ಸ್ಟೇಟ್ಮೆಂಟ್ ಕ್ವಶನ್ ಕೇಳಿದ್ರು, ಸೊ ಅದಕ್ಕೆ ಅವರು ಏನೋ ಕೆಲವೊಂದು ಎವಿಡೆನ್ಸ್ ಕೊಟ್ಟರು, ನನಗೆ ಹೆಂಗೆ ಬಂತು ದುಡ್ಡು ಅನ್ನೋದು. ಸೊ ಅದು ಅಗ್ರಿ ಆಗಿದ್ದಾರೆ ಅವರು. ಯಾರು? ಸುಮಂತ್ ಅವರು. ಏನಂತ ಅಗ್ರಿ ಆಗಬೇಕು? ಈಗ ಅವ್ರು ಕ್ವಶನ್ ಕೇಳಿದ್ದೇನು, ಈ ದುಡ್ಡು ಎಲ್ಲಿಂದ ಬಂತು ಬಟ್ಟೆ ಅಂಗಡಿಗೆ, ಹೆಂಗೆ ಬಂತು ಅಂತ ಕೇಳಿದ್ರು. ಸೊ ಅವ್ರೇನೋ ಕೆಲವೊಂದು ಎವಿಡೆನ್ಸ್ನ ಯೂಟ್ಯೂಬಲ್ಲಿ ಬಿಟ್ಟರು. ಸೊ ಆ ಎವಿಡೆನ್ಸ್ ಏನು ಬಿಟ್ಟಿದ್ರು, ಸೊ ಅದಕ್ಕೆ ಅವ್ರು ಅಗ್ರಿ ಆಗಿದ್ದಾರೆ. ಕಾನೂನಿನ ಪ್ರಕಾರ ಆ ಥರ ನಡೆಯೋದಿಲ್ಲ, ಆ ಥರ ವಿಚಾರಣೆ ನಡೆದಿಲ್ಲ. ಅದನ್ನು ಅವರು ಸ್ಟೇಷನ್ಗೆ ಅವ್ರು ಕೊಟ್ಟಿದ್ದಾರೆ, ಐಒಗೆ. ಓಕೆ, ಇವ್ರಿಗೇನು ಕ್ವಶನ್ ಕೊಟ್ಟಿದ್ದಾರೋ, ಇವ್ರಿಗೇನು ಕ್ವಶನ್ ಕೇಳಿದಾರೆ, ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಐವನು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಐ ಬಿಲೀವ್ ದಟ್. ಈಗ ಫೈನಲ್ ಆಗಿ ಏನಾಯಿತು ಸರ್ ಟೋಟಲ್ ಕೇಸ್? ಇವಾಗ ಏನು ಹೇಳಿದ್ದಾರೆ, ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದನ್ನು ಅವ್ರು ಬೇಕಾದ್ರೆ ಕೋರ್ಟ್ಗೆ ಹೋಗಿ ಇದು ಮಾಡ್ಕೋಬೋದು, ನೆಕ್ಸ್ಟ್ ಫೈಟ್ ಮಾಡ್ಬೋದು, ಪರ್ಸನಲ್ ಅಲಿಗೇಷನ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅಂದರೆ ಇವಾಗ ಪರ್ಸನಲ್ ಆಗಿ ಅಲಿಗೇಷನ್ ಮಾಡೋದಿಲ್ಲ, ಇನ್ನು ಏನು ಇಲ್ಲಿವರೆಗೂ ಆಯಿತು ಅದಕ್ಕೆ ಇವರಿಗೆ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ. ಖಂಡಿತ. ಇವ್ರ ಕ್ವಶನ್ ರೈಸ್ ಮಾಡಿರೋದು, ಇವ್ರ ಕ್ವಶನ್ಗೆ ಇನ್ನೂ ಯಾರು ಆನ್ಸರೇ ಮಾಡಿಲ್ಲ. ಅಲ್ಲ, ಅವ್ರು ಹೇಳ್ತಾರಲ್ಲ ನಾನು ಅದಕ್ಕೆ ಏನು ಬೇಕೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಅಂತ. ಅವ್ರು ಇನ್ನೂ ಕೋರ್ಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಕೋರ್ಟಲ್ಲಿ. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವಿಷಯದ ಬಗ್ಗೆ? ಕನ್ಕ್ಲೂಷನ್ ಟೋಟಲ್ ನಿಮ್ಮ ಕಡೆಯಿಂದ. ಸರ್, ಅದೇ ಇದು ನಾನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದಕ್ಕೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ. ನಾನು ಎಲ್ಲೂ ಚಂದನಗೌಡರ 50 ಲಕ್ಷ ತಗೊಂಡವ್ರೆ ಅಂತ ನಾನು ಹೇಳೇ ಇಲ್ಲ. 50 ಲಕ್ಷ ಅಮೌಂಟ್ ಹೆಂಗೆ ಬಂತು ಅಂದ್ಬಿಟ್ಟು ಸಮಾಜದ ಪರವಾಗಿ ನನ್ನಲ್ಲಿದ್ದಂಥ ಕ್ವಶನ್ನ ನಾನು ರೈಸ್ ಮಾಡಿದ್ದೀನಿ. ಅದನ್ನು ಅದು ಬೇರೆ ಥರ ರೀತಿ ಅವರು ತಿಳ್ಕೊಂಡ್ರೇನೋ ಗೊತ್ತಿಲ್ಲ. ಸರ್, ಇಷ್ಟೇ. ಇದು ಇಲ್ಲಿಗೆ ಮುಗ್ದಿದೆ. ಅವರೇನಾದರೂ ಮುಂದಿನ ಕ್ರಮ ಏನು ತೊಗೊಳ್ತಾರೆ ಅದ್ರ ಮೇಲೆ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಮತ್ತು ನಿನ್ನೆ ಒಂದು ಆಡಿಯೋ ರಿಲೀಸ್ ಆಯಿತು. ಸೊ ಆಡಿಯೋದಲ್ಲಿ ಹೌದು, ಆ ಆಡಿಯೋದಲ್ಲಿ ಅವರೇ ಫೋರ್ಸ್ ಮಾಡಿ ಕೇಳ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಂತೆ 2 ಲಕ್ಷ ಕೊಟ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅವ್ರನ್ನ ಅನ್ನೋ ಥರ ವಿಷಯ ಬಂತು. ಸರ್, ನಂಗೆ ಹುಚ್ಚ ಸರ್, 2 ಲಕ್ಷ ಕೊಟ್ಟು ಹಂಗೆ ಹೇಳೋಕ್ಕೆ ನನಗೆ ಏನಾದರೂ ಹುಚ್ಚ ಸರ್? ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಲ್ಲ, ಎಲ್ಲಿ ಹೇಳಿದ್ದೀನಿ, ನನಗೆ ಶಾಕ್ ಆಯಿತು. ಹೌದು, ನಾನು ಎಲ್ಲಿ ಹೇಳಿದ್ದೀನಿ ಅಂತ, ನಾನು ಎಲ್ಲಿ ಹೇಳಿದ್ದೀನಿ ಅಂತ ಅಲ್ಲೇ ಕೇಳಿದ್ದೀನಲ್ಲ. ನಾನು ಏನೋ ಒಬ್ಬ ಲಿಸನರು, ಒಬ್ಬ ಪರ್ಸನ್ ಆಯ್ತಾನೆ ಅಂತ ನಾನು ನಂಬ್ತೀನಿ. ಅದಕ್ಕೆ ಅವ್ರು ಏನು ಹೇಳ್ತಾ ಇರ್ತಾರೆ ಅದನ್ನು ನಾನು ಕ್ಲೀನಾಗಿ ಕೇಳಿಸ್ಕೊಂಡು ನಾನು ಉತ್ತರ ಕೊಡ್ತಾ ಇದ್ದೆ. ಅದನ್ನು ಭಯಪಟ್ಬಿಟ್ಟವ್ರು ಅವ್ರು ಫೋರ್ಸ್ ಮಾಡಿ ಅವರೇ ಕೇಳ್ತಾ ಇದ್ದಾರಲ್ಲ ಸರ್. ಅಲ್ಲ, ಬಟ್ ನೀವು ಇಲ್ಲೊಂದು ಕಡೆ ಮತ್ತೆ ಕೋಪದಲ್ಲಿ ಏನೋ ಒಂದು ಲಾಸ್ಟ್ ಒಂದು ಮಾತು ಹೇಳಿದ್ರೆ ಏನಂದರೆ, ಅವ್ರು ಮಾಡೋ ಸರಿನಾ, ಅವ್ರು ಬುರುಡೆ ಗ್ಯಾಂಗು ಅಷ್ಟು ಬುರುಡೆ ಸಿಕ್ತು ಇಷ್ಟು ಬುರುಡೆ ಸಿಕ್ತು ಅಂತ ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅವ್ರು ಮಾಡೋ ಸರಿನಾ ಅಂತ ಒಂದು ಕ್ವಶನ್ ಮಾಡಿದ್ರೆ ಇವರು ಆರೋಪ ಅಂತಾರಲ್ಲ, ಅದಕ್ಕೋಸ್ಕರ ಇಷ್ಟು ಬುರುಡೆ ಸಿಕ್ತು ಅಷ್ಟು ಬುರುಡೆ ಸಿಕ್ತು ಅಂತ ವೀಡಿಯೋ ಮಾಡಿದ್ರಲ್ಲ. ನನ್ನ ನನ್ನ ಧಾರ್ಮಿಕ ಕ್ಷೇತ್ರಕ್ಕೆ ನನಗೂ ಧಕ್ಕೆ ಆದಂಗೆ, ನನ್ನ ಧಾರ್ಮಿಕ ಕ್ಷೇತ್ರ ನಮ್ಮ ನಂಬಿಕೆಗೆ ಒಂದು ಧಕ್ಕೆ ಆದಂಗೆ. ಇವಾಗ ಧರ್ಮಸ್ಥಳದಲ್ಲಿ ಅಷ್ಟು ಬುರುಡೆ ಸಿಕ್ಕಿಲ್ಲ ಅಂದ್ರೂ ಸಿಕ್ತು ಅಂತ ಹೇಳಿದ್ರೆ ಅದು ಯಾರಿಗೆ ಎಫೆಕ್ಟು? ನಮ್ಮ ಧರ್ಮಸ್ಥಳಕ್ಕೆ ಎಫೆಕ್ಟ್ ಅಲ್ವಾ? ಈ ಥರ ನಡೀತೈತಂತೆ ಅಂತ ಸುಳ್ಳು ಮಾಹಿತಿ ಕೊಟ್ರೆ ಅಲ್ಲ, ಧರ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿ ಕಳಂಕ ಬರೋದಿಲ್ಲ. ಯಾಕೆ ಬರಲ್ಲ ಸರ್? ಯಾಕಂದ್ರೆ ಪ್ರತಿಯೊಬ್ಬರು ಧಾರ್ಮಿಕವಾಗಿ ಧರ್ಮಕ್ಷೇತ್ರವನ್ನು ಎಲ್ಲರೂ ಪ್ರೀತಿಸ್ತಾರೆ. ಯಾಕಂದ್ರೆ ನಮ್ಮ ಧರ್ಮನ ನಮಗೆ ಹೆಚ್ಚೆ ಯಾವತ್ತೂ ಕಡಿಮೆ ಅಲ್ಲ. ಬಟ್ ಅಲ್ಲಿ ಏನು ಸಿಕ್ತೋ ಅದು ಸಿಗ್ಲಿಲ್ವ ಸೆಕೆಂಡ್ರಿ, ಇನ್ನು ಅವರು ಸ್ಟೇಟ್ಮೆಂಟ್ ಸರ್. ಅದನ್ನೇ ನಾನು ಹೇಳ್ತಿರೋದು, ಇವ್ರಿಗೆ ಆ ಬಲ್ಲ ಮೂಲಗಳೇ ಯಾರು? ಆ ಬಲ್ಲ ಮೂಲಗಳು ಆ ಮೂಲಗಳಿಂದ ಈ ಮೂಲಗಳಿಂದ ಬರ್ತಾರಲ್ಲ, ಇವರು ಜರ್ನಲಿಸ್ಟು ಅಂತ ಹೇಳ್ಕೊತಾರಲ್ಲ ಸರ್. ಒಬ್ಬ ಜರ್ನಲಿಸ್ಟ್ಗೆ ಏನು ಒಬ್ಬ ವಕೀಲರು ಪ್ರಶ್ನೆ ಮಾಡ್ತಾ ಇರೋದು ಸುಳ್ಳ ಸತ್ಯನ ಅಂತನೋ ಅವರು ಥಿಂಕ್ ಮಾಡಬೇಕಿತ್ತು. ಈಗ ನೀವು ಏನೇ ಅಂದ್ರೂ ಅದು ನನ್ನ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತಂದಂಗೆ. ಅಷ್ಟು ಮುಳೆ ಸಿಕ್ಕಿದೆ ಇಷ್ಟು ಮುಳೆ ಸಿಕ್ಕಿದೆ ಅಂತಂದರೆ ಅದು ಇಂಪ್ಯಾಕ್ಟ್ ಮಾಡೋದು ಧರ್ಮಸ್ಥಳ ಕ್ಷೇತ್ರಕ್ಕೆ. ಅಲ್ಲ, ಈಗ ಸಿಕ್ಕಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ?
ಸರ್ ಅದು SIT ಅವರು ರಿಲೀಸ್ ಮಾಡ್ಬೇಕು ಸರ್, ನನಗೂ ಗೊತ್ತಿಲ್ಲ. SIT ಅವ್ರು ನಿಮ್ಗೆ ಹೇಳಿದಾರಪ್ಪ ಅಂತ ನಾವು ಕೇಳ್ತಾ ಇದೀವಿ. ನನಗೆ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅದು ಇನ್ವೆಸ್ಟಿಗೇಷನ್ ನಡೀತೈತೆ, ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಮೊದಲೇ ಹೇಳ್ಬೇಡಿ ಅಂತ ನಿಮ್ಮ ಪ್ರಶ್ನೆ. ಮೊದಲೇ ಹೇಳ್ಬೇಡಿ, ಅದು ನಿಮಗೂ ಕನ್ಫರ್ಮ್ ಇಲ್ಲ, ನಿಮ್ಗೆ ಯಾರು ಹೇಳಿದ್ದು ಅಂತ ನಾವು ಕೇಳ್ತಾ ಇರೋದು. ಅದು ಒಂದು ಅಪಪ್ರಚಾರ ಮಾಡಬೇಡಿ ಅಂತ. ಬಟ್ ಅದೇ ನೀವು ಅದು ವಿಡಿಯೋದಲ್ಲಿ ಆಡಿಯೋದಲ್ಲಿ ಏನಿತ್ತು ಅಂದರೆ ಆ ಥರ ಮಾಡ್ಬೋದಾ, ಅದಕ್ಕೆ ನಾನು ಈ ಥರ ಮಾಡಿದೆ ಅನ್ನೋ ಥರ ಇತ್ತು ಅದು. ಸರ್ ಆ ಥರ ಮಾಡ್ಬೋದು. ಅವ್ರು ಹೇಳ್ತಾ ಇದ್ರಲ್ಲ ನೀನು ಮಾಡಿದ್ ಸರಿ ಇಲ್ಲ, ನೀನು ಹೇಳೋದು ಸರಿ ಇಲ್ಲ, ನೀನು ಸತ್ಯ ಹೇಳೋದು ಸರಿ ಇಲ್ಲ ಅಂತ. ಅವ್ರು ಆ ಥರ ಸುಳ್ಳು ಹೇಳೋದು ಸರಿ, ನಾನು ಸತ್ಯ ಹೇಳೋದು ಸರಿ ಇಲ್ವಾ ಅಂತ ಆ ಅರ್ಥದಲ್ಲಿ ಹೇಳಿರೋದು. ಓಕೆ, ಫೈನಲ್ ಆಗಿ ಏನು ಹೇಳ್ತೀರಾ? ಫೈನಲ್ ಆಗಿ ಇಷ್ಟ ಸರ್, ಇನ್ನೇನಿಲ್ಲ. ಮುಂದುವರ್ಸಕ್ಕೆ ಹೋಗೋದಿಲ್ಲ ಇದನ್ನ ಸರ್. ನಾನೇನು ಮುಂದುವರಿಸ್ತೀನಿ ಅಲ್ಲ ಸರ್. ಓಕೆ ಸರ್. ಅವರು ಒಬ್ಬ ವಿಸಲ್ ಬ್ಲೋವರ್ ಆಗಿ ನನ್ನ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಏನಾದ್ರು ಬಂತು ಅಂದರೆ ನಾನು ತಿರ್ಗಾ ಮಾತಾಡ್ತೀನಿ. ಪರ್ಸನಲ್ ಅಲಿಗೇಷನ್ ಮಾಡಲ್ಲ ಅಂತ ಹೇಳಿರೋದು. ಈಗ ಮೊನ್ನೆನೂ ಏನು ಪರ್ಸನಲ್ ಅಲಿಗೇಷನ್ ಮಾಡಿಲ್ಲ, ಯಾವ ಒಬ್ಬ ವ್ಯಕ್ತಿಗೆ ಪರ್ಸನಲ್ ವಿಚಾರಣೆ ಆಚೆ ಹೇಳಿಲ್ಲಲ್ಲ. ಅಲ್ಲ, ಪರ್ಸನಲ್ ಅಲಿಗೇಷನ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಆರೋಪ ಮಾಡಿದ್ರು. ಈ ವಿಷಯ ಸುಮಂತ್ ಅವ್ರದ್ದು ವ್ಯೂ ಏನಿದೆ ಅಂದರೆ ಸುಮ್ಮನೆ ಇಡಿ ಬಂತ ಅಂತ ಕೇಳಿದ್ರು ನಾನು ಕೇಳಿದೆ ಈ ಪ್ರಶ್ನೆನ, ಹೆಂಗಿದೆ ಈ ಪ್ರಶ್ನೆ ಮಾಡಿದ್ರೆ ಏನೋ ದಾಖಲೆ ಇದೆ, ಸುಮ್ಮನೆ ಇಡಿ ಬರೋದಿಲ್ವಲ್ಲ ಅಂತ ಕೇಳಿದ್ರು ಅವರು. ನೋಡೋಣ ಸರ್, ಮುಂದಿನ ದಿನದಲ್ಲಿ SIT ಏನು ಬರುತ್ತೆ, ಈಗ ಇಡಿ ಏನು ತನಿಖೆ ಮಾಡ್ತಾರೆ ಎಲ್ಲ ನೋಡೋಣ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಒಂದು ಕನ್ಕ್ಲೂಷನ್ ಕೊಟ್ಟರೆ ಈಗ ಸುಮಂತ್ ಅವ್ರ ಕಡೆಯಿಂದ ನಮಗೊಂದು ಕ್ಲಾರಿಟಿ ಸಿಕ್ತು, ಯಾಕೆ ಆರೋಪ ಮಾಡಿದ್ರು, ಆರೋಪದಲ್ಲಿ ಏನು ಇಂಟೆನ್ಷನ್ ಇತ್ತು, ಮೀನ್ಸ್ ಅವ್ರು ಏನು ಆರೋಪ ಮಾಡಿದ್ರು ಪ್ರತಿಯೊಂದು ಕ್ಲಾರಿಟಿ ಕೊಟ್ಟರು. ಸೊ ಮುಂದೆ ಸದ್ಯಕ್ಕೆ ಈ ವಿವಾದ ಕೊನೆ ಆಗೋ ಹಂತದಲ್ಲಿದೆ. ಸೊ ನೋಡೋಣ, ಕಾದು ನೋಡೋಣ ಮತ್ತೆ ಏನಾಗುತ್ತೆ ಅಪ್ಡೇಟ್ ನಾನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.